ನಮ್ಮ ಪಾವೂರು ಗ್ರಾಮದ ಎಲ್ಲ ಪ್ರೀತಿಯ ಗ್ರಾಮಸ್ಥರಿಗೂ ಹಾಗೂ ಹೊರ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ವೇದಿಕೆಯಲ್ಲಿರುವ ನಮ್ಮೆಲ್ಲರ ನಾಯಕರಾದ ಜಾತ್ಯತೀತ ನಿಲುವುಳ್ಳ ನಂಬರ್ 1 ಶಾಸಕರಾದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಹಾಗೂ ಈ ಗ್ರಾಮದ ಅಭಿವೃದ್ಧಿಯಲ್ಲಿ ಮುಂದಾಲೋಚನೆಯುಳ್ಳ ನಮ್ಮೆಲ್ಲರ ಎಲ್ಲ ಜಾತಿ ಧರ್ಮದ ಪ್ರೀತಿಯ ನಾಯಕರಾದ ಕರ್ನಾಟಕ ರಾಜ್ಯ ಸರ್ಕಾರದ ಸಭಾಧ್ಯಕ್ಷರಾದ ನಮ್ಮ ಶಾಸಕರಾದ UT ಖಾದರ್ ಸಾಹೇಬ್ ಹಾಗೂ ಒಂದೇ ಮಾತಿನಲ್ಲಿ ಎಲ್ಲ ಇಲಾಖೆಯ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಸಹ ಸದಸ್ಯರೇ, ಬಹಳ ಒಂದು ಖುಷಿಯಾಗುತ್ತಿದೆ. ಯಾಕೆಂದರೆ ನನ್ನ 2.5 ವರ್ಷದ ಅವಧಿಯಲ್ಲಿ ಇದೊಂದು ಪಂಚಾಯತಿ ಕಟ್ಟಡ ನವೀಕರಣಗೊಂಡು ಪಾವೂರು ಗ್ರಾಮದವರಿಗೆ ಒಂದು ಮನೆ ಇದ್ದಾಗೆ, ಎಲ್ಲ ಜಾತಿ ಧರ್ಮಗಳ ಒಂದು ಮನೆಯಾಗಿ ಇದನ್ನು ನವೀಕರಿಸಿದ್ದೇವೆ. ಹಾಗೆ ಇದಕ್ಕೆ ಸಹಕರಿಸಿದ ಎಲ್ಲ ನನ್ನ ಸರ್ವ ಸದಸ್ಯರಿಗೂ, ನನ್ನ ಮಾಜಿ ಸದಸ್ಯರಿಗೂ ಹಾಗೂ ತೆರೆ ಹಿಂದೆಯಲ್ಲಿ ನನಗೆ ಬೆನ್ನೆಲುಬಾಗಿ ಸಹಕರಿಸಿದ ನಮ್ಮ ಮೊಹಮ್ಮದ್ ಮೋನಾಕನವರು. ಈ ಪಂಚಾಯತಿಯಲ್ಲಿ ಒಂದು ಇತಿಹಾಸ ಇದೆ. ಸುಮಾರು ಒಂದು 30-35 ವರ್ಷಕ್ಕೆ ಮೊದಲು ಇದೊಂದು ಮಂಡಲ ಪಂಚಾಯತಿ ಆಗಿತ್ತು. ಈ ಪಂಚಾಯತಿಯಲ್ಲಿ 3 ಗ್ರಾಮದ ಸುಮಾರು 35-40 ಸದಸ್ಯರಿದ್ದರು. ಆಮೇಲೆ ಗ್ರಾಮ ಪಂಚಾಯತಿ ಆದ ಮೇಲೆ ಇದೆಲ್ಲ ಡಿವೈಡ್ ಆಯಿತು. ಪಾವೂರು ಪಂಚಾಯತ್, ಅರೇಕಲ ಪಂಚಾಯತ್, ಬೋಲಿಯಾರ್ ಪಂಚಾಯತ್. ಈಗ ನೆನಪಿಗಾಗಿ ನಮ್ಮ ಗ್ರಾಮದಲ್ಲಿ ಒಂದು ಉಳಿದಿದೆ ಆರೋಗ್ಯ ಕೇಂದ್ರ. ಅದು 3 ಪಂಚಾಯತಿಗೆ ಒಳಪಟ್ಟದ್ದು, ಅರೇಕಲ, ಪಾವೂರು, ಬೋಲಿಯಾರು. ಈ ಪಾವೂರು, ಅರೇಕಲ, ಬೋಲಿಯಾರು ಅನ್ನೋದು ಒಂದು ಕೊಂಡಿಗಳು. ಅಭಿವೃದ್ಧಿಯಾಗಲಿ ಸೌಹಾರ್ದದಲ್ಲಿ ಆಗಲಿ ಎಲ್ಲ ವಿಷಯದಲ್ಲೂ ಈ 3 ಗ್ರಾಮಗಳು ಉತ್ತಮ ಮಾದರಿಯುಳ್ಳ ಪಂಚಾಯತಿಗಳಾಗಿವೆ. ಹಾಗೆ ನಮ್ಮ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸವಾಗಿದೆ. ಅದರಲ್ಲಿ ನಮ್ಮ ಸ್ಪೀಕರ್ ಸರ್ ಇಲ್ಲದಿದ್ದರೆ ನಾವು ಮೊದಲು ಒಂದು 30 ವರ್ಷಕ್ಕಿಂತ ಮೊದಲು ಹೇಗೆ ಗುಡ್ಡಗಾಡಲ್ಲಿ ಹೋಗುತ್ತಿದ್ದೇವೆ ಹಾಗೆಯೇ ಹೋಗುತ್ತಿರಬೇಕಾಗಿತ್ತು. ಅದನ್ನು ಯಾವತ್ತೂ ನಾವು ಮರೆಯಲಿಕ್ಕಿಲ್ಲ. ಕೆಲವರು ಟೀಕೆ ಟಿಪ್ಪಣಿ ಮಾಡುತ್ತಾರೆ, ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಸ್ಪೀಕರ್ ಸರ್ ನಮ್ಮ ಹತ್ರ ಹೇಳಿದ್ದಾರೆ, ನಿಮಗೆಂದ ಎಲ್ಲರಿಗೂ ಟೀಕೆ ಟಿಪ್ಪಣಿ ಬರ್ಬೋದು, ನಿಮ್ಮ ಅವಧಿ ಮುಗಿದ ಕೂಡಲೇ ಅದೊಂದು ಚೀಲೆಯಲ್ಲಿ ತುಂಬಿಸಿ ಅರಬ್ಬಿ ಸಮುದ್ರಕ್ಕೆ ಬಿಸಾಡಿ ಅಂತ. ಹಾಗೆ ಅದನ್ನು ಯಾವುದನ್ನು ನಾವು ಕಿವಿಗೊಡದೆ ನಮ್ಮ ಕೆಲಸದಲ್ಲಿ, ನಮ್ಮ ಅಭಿವೃದ್ಧಿಯಲ್ಲಿ ಒಂದೇ ದೃಷ್ಟಿ ಇಟ್ಟು ನಾವೆಲ್ಲರೂ ಸೇರಿ ಈ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ನಾವು ಇಲ್ಲಿ ಒಂದು ಪ್ರಮುಖ 3 ನಮ್ಮ ಅವಧಿಯಲ್ಲಿ ಮಾಡಿದ್ದೇವೆ, ಕೆಲಸಗಳನ್ನು ಮಾಡಿದ್ದೇವೆ. ಒಂದು ನಮ್ಮ ಪಂಚಾಯತ್ ಕಟ್ಟಡ, ಇನ್ನೊಂದು ಸ್ವಚ್ಛತವನ್ನು ನಮ್ಮ ಫಿರೋಜ್ ಅಧ್ಯಕ್ಷರಾಗಿದ್ದಾಗ ಆ ಕಟ್ಟಡವನ್ನು ಮಾಡಿ ಈ ಗ್ರಾಮಸ್ಥರಿಗೆ ಒಂದು ಕೊಡುಗೆಯಾಗಿ ಕೊಟ್ಟರು. ಆದರೆ ಅವರ ಅವಧಿ ಮುಗಿದಾಗ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಆಮೇಲೆ ನಮ್ಮ ಕಮರುನಿಸಾ ಅಧ್ಯಕ್ಷರಾಗ ಅದನ್ನು ಜಸ್ಟ್ ಒಂದು ಉದ್ಘಾಟನೆ ಮಾಡಿದರು. ಆಮೇಲೆ
ಒಂದು ಗ್ರಾಮಸ್ಥರಿಗೆ ಫಲ ಸಿಗುವ ಹಾಗೆ ಮಾಡಿದ್ದು ಅದು ನನ್ನ 2.5 ವರ್ಷ ಅವಧಿಯಲ್ಲಿ. ಭಾರಿ ಕಷ್ಟವಾಯಿತು ಅದನ್ನು ನಮಗೆ ಗ್ರಾಮಸ್ಥರಿಗೆ ಕೊಡಲು. ನಮ್ಮ ಹತ್ರ ಸ್ವಚ್ಛತೆ ಮಾಡುವ ಹೆಂಗಸರು ಇರಲಿಲ್ಲ. ಯಾಕೆಂದರೆ ಜಿಲ್ಲಾ ಪಂಚಾಯತು ನಮ್ಮ ಸಂಜೀವಿನಿ ಒಕ್ಕೂಟದವರಿಗೆ ವಹಿಸಿತ್ತು. ಆಗ ನಾವು ಬೆಳಗಾವಿಯಿಂದ 3 ಜನರನ್ನು ತಂದು ನಮ್ಮ ಪಾವೂರು ಗ್ರಾಮದ ಇದನ್ನು ಅವರಿಗೆ ಪಾವೂರು ಗ್ರಾಮದ ಪ್ರಜೆಗಳನ್ನಾಗಿ ಮಾಡಿ ಇಲ್ಲಿ ಆಧಾರ್ ಕಾರ್ಡು ಎಲ್ಲ ಅವರಿಗೆ ಮಾಡಿಸಿ ಅವರನ್ನು ಸಂಜೀವಿನಿ ಒಕ್ಕೂಟಕ್ಕೆ ಸೇರಿಸಿ ನಮ್ಮ ಪಾವೂರು ಪಂಚಾಯತಿಯ ಸ್ವಚ್ಛತೆಯನ್ನು ಮನೆ ಮನೆಗೆ ಪ್ರತಿ 16 ಗ್ರಾಮದಲ್ಲಿದೆ ಸರ್. ಪ್ರತಿದಿನ ಗ್ರಾಮಕ್ಕೆ ಸ್ವಚ್ಛತೆ ಗಾಡಿ ಹೋಗುತ್ತಿದ್ದರೆ ಅದೇ ನಮ್ಮ ಪಾವೂರು ಗ್ರಾಮ. ಒಂದು ದಿವಸ ಕೂಡ ಬಿಡದೆ ನಮ್ಮ ಪಾವೂರು ಗ್ರಾಮದ ಸ್ವಚ್ಛತೆ ಗಾಡಿಗಳು ಮನೆ ಮನೆಗೆ ಹೋಗುತ್ತದೆ. ಹಾಗೆ ಸರ್ ಮೊದಲಿನ ದಿವಸದಲ್ಲಿ ನಮಗೆ ತುಂಬ ಕಷ್ಟವಾಯಿತು. ಯಾಕೆಂದರೆ ಸರ್ ನಿಮ್ಮ ತಾಲೂಕಿನಲ್ಲಿ ಸರ್ ಅಷ್ಟು ಕಮ್ಮಿ ಅನುದಾನ ಇದು ಇನ್ಕಮ್ ಇರುವ ಪಂಚಾಯತ್ ಸರ್ ನಮ್ಮದು ಸರ್. ವರ್ಷಕ್ಕೆ 5,60,000 ಸರ್ ನಮ್ಮ ಇನ್ಕಮ್. ಟ್ಯಾಕ್ಸ್ ಇನ್ನಿತರ 911 ಅದರದ್ದೆಲ್ಲ ಸೇರಿ 5,60,000 ಸರ್. ಆ 5,60,000ದಲ್ಲಿ ಈ ಪಾವೂರು ಗ್ರಾಮವನ್ನು ಇಷ್ಟರವರೆಗೆ ತರಲಿಕ್ಕೆ ಅದು ನೀವು ನಮ್ಮ ಗ್ರಾಮದ ಒಂದು ಅನ್ನದಾತ ಸರ್. ನಿಮ್ಮ ಕೈಯಿಂದಲೇ ಇದೆಲ್ಲ ಆದದ್ದು ಸರ್. ಆದರೆ ಅದನ್ನು ನಡೆಸಲಿಕ್ಕೆ ನಮಗೆ ತುಂಬ ಕಷ್ಟ ಇದೆ ಸರ್. ನಾವು ಆ ಹೊರೆಯನ್ನು ತುಂಬಿಸಲು ನಾನು ಮತ್ತು ನನ್ನ ಸದಸ್ಯರು ತುಂಬ ಆಲೋಚನೆ ಮಾಡಿ ಕೆಲವು ಮೀಟಿಂಗ್ಗಳನ್ನು ಇಟ್ಟು ಒಂದು 100 ರೂಪಾಯಿ ಆಗಿ ನಾವು ಗ್ರಾಮಸ್ಥರ ತಲೆಗೆ ಹಾಕಿದ್ದೇವೆ ಸರ್. ಅದರಲ್ಲಿ ಕೆಲವು ಟೀಕೆ ಟಿಪ್ಪಣಿ ಬಂತು. ಹೊರಗಿನ ಗ್ರಾಮದಲ್ಲಿ 60 ರೂಪಾಯಿ, ನಿಮ್ಮ ಗ್ರಾಮದಲ್ಲಿ ಯಾಕೆ 100 ರೂಪಾಯಿ ಅಂತ. ನಮಗೆ 100 ರೂಪಾಯಲ್ಲಿ 200 ರೂಪಾಯಿ ಇಟ್ಟು ನಮಗೆ ಅನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಇನ್ಕಮ್ ನಿಮಗೆ ನಾನು ಹೇಳಿದ್ದೇನೆ ಸರ್. ಆಮೇಲೆ ಕಾಲ ಹೋದ ಹಾಗೆ ಏನು ಮಾಡೋದು ಆಗಲಿಲ್ಲ. ಆದರೂ ನಮ್ಮ ಅನುದಾನದಲ್ಲಿ ಸ್ವಲ್ಪ ಕೊಟ್ಟು ಮತ್ತು ಗ್ರಾಮಸ್ಥರ ಕಲೆಕ್ಷನ್ನಿಂದ ನಾವು ನಡೆಸಿದ್ದೇವೆ. ಈಗ ಸರ್ ನಮ್ಮ ಪಾವೂರು ಗ್ರಾಮದ ಗ್ರಾಮಸ್ಥರು ತುಂಬ ಒಳ್ಳೆಯವರು ಸರ್, ಒಳ್ಳೆ ಮನಸ್ಸುಳ್ಳವರು ಸರ್. ಈಗ ಪ್ರತಿ ಮನೆಯಿಂದ 100 ರೂಪಾಯಿ ಕಲೆಕ್ಷನ್ ಆಗಿ 1,20,000 ಕಲೆಕ್ಷನ್ ನಮಗೆ ಬರ್ತಾ ಇದೆ ಸರ್ ತಿಂಗಳಿಗೆ ಸರ್. ಯಾವ ಒಂದು ಪಂಚಾಯತಿ ಅನುದಾನವೂ ಬೇಡ, ಯಾರ ಸಹಕಾರ ಬೇಡ, ನಮ್ಮ ಗ್ರಾಮಸ್ಥರ ಸಹಕಾರದಿಂದ ನಾವು ಈ ಸ್ವಚ್ಛತಾ ಆಂದೋಲನ ಸ್ವಚ್ಛತೆಯನ್ನು ನಡೆಸುತ್ತಿದ್ದೇವೆ ಸರ್. ಅದಕ್ಕೆ ನಮಗೆ ಸಹಕಾರ ಮಾಡಿದ ನಮ್ಮ ಹಸಿರು ದಳದವರು ಅವರನ್ನು ನಾವು ಮರೆಯಲಿಕ್ಕೆ ಇಲ್ಲ ಸರ್. ಎಲ್ಲಿ ಹೋದರೂ ಅವರನ್ನು ಮರೆಯಲಿಕ್ಕಿಲ್ಲ ಸರ್. ನಮ್ಮ ಗ್ರಾಮ ಇಷ್ಟು ಸ್ವಚ್ಛತೆ ಆಗಲು ನಮಗೆ ಇದಕ್ಕೆಲ್ಲ ಸೊಲ್ಯೂಷನ್ ಕೊಟ್ಟವರು ನಮ್ಮ ನಾಗರಾಜ ಸರ್. ಅವರ ವಿಷಯ ನೀವು ಪೇಪರಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು ಸರ್. ನಮ್ಮ ಕಾರವಾರದಿಂದ ಮಂಗಳೂರಿಗೆ ಕಾಲ್ನಡಿಗೆಯಲ್ಲಿ ಜನಗಳಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸಿದ್ದಾರೆ ಸರ್. ಅದು ಕೂಡ ಮಳೆಗಾಲದಲ್ಲಿ ಸರ್. ಹಾಗೆ ಸ್ವಚ್ಛತೆಯನ್ನು ನಾವು ಪ್ರತಿ ಗ್ರಾಮಕ್ಕೆ ದಿನಲೂ ಬರುವ ಹಾಗೆ ಮಾಡಿದ್ದೇವೆ ಸರ್. ಹಾಗೆ ಇನ್ನೊಂದು ಸರ್, ನಮ್ಮ ಇನೋಲಿ ಪರಿಸರದ ನಮ್ಮ ಬಾವಿ ಇತ್ತು ಸರ್ ನೀರಿನದ್ದು. ಆ ನೀರನ್ನು ಎಷ್ಟೇ ನಮ್ಮ ಮುಂದಿನ ಅಧ್ಯಕ್ಷರು ಬಂದಾಗ ಅದನ್ನು ನಮ್ಮ ಗ್ರಾಮಕ್ಕೆ ತರಲು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಕಾರಣದಿಂದ ಅವರಿಗೆ ತರಲಾಗಲಿಲ್ಲ ಸರ್. ಈ ಸಲ ನಾವು ಮತ್ತು ನನ್ನ 15 ಸದಸ್ಯರು ಒಟ್ಟಿಗೆ ಸೇರಿ ಆ ನೀರನ್ನು ನಮ್ಮ ಗ್ರಾಮದವರಿಗೆ ಸಿಗುವ ಹಾಗೆ ನಾವು ಮಾಡಿದ್ದೇವೆ ಸರ್. ಅಲ್ಲಿಂದ ಡೈರೆಕ್ಟ್ ಈಗ ನಮ್ಮ ಪಂಚಾಯತಿ ಹತ್ತಿರದಿರುವ ಟ್ಯಾಂಕಿಗೆ ಬಂದು ಬೀಳುತ್ತದೆ ಸರ್. ಅಗತ್ಯ ಇದ್ದಾಗ ಎಲ್ಲಿ ನೀರಿಲ್ಲ ಅಲ್ಲಿಗೆ ನಾವು ಇಲ್ಲಿಂದ ಸರಬರಾಜು ಮಾಡ್ತೇವೆ ಸರ್. ಇನ್ನು ಕೆಲವು ವರ್ಷಗಳಿಂದ ಬಾಕಿ ಇರುವ ರಸ್ತೆಗಳು 20, 30, 40 ವರ್ಷಗಳಿಂದ ಬಾಕಿ ಇದ್ದ ರಸ್ತೆಗಳು ಎಲ್ಲವೂ ಈಗ ಕೆಲಸ ಪೂರ್ತಿಯಾಗಿದೆ ಸರ್. ಒಂದು ನಮ್ಮ ಭದ್ರನಗರ ಇಲ್ಲಿ ರಾಮಾಯಬೊಟ್ಟಿನಿಂದ ಅರಸ್ಥಾನ ದರ್ಗಕ್ಕೆ ಹೋಗುವ ಸುಂದರವಾದ 25 ಲಕ್ಷದ ಒಂದು ರಸ್ತೆ ಸರ್. ಅದು ನೋಡಬೇಕು ಸರ್, ಅಲ್ಲಿಗೆ ಹೋಗಬೇಕು. ಅದು ಉದ್ಘಾಟನೆ ಆಗಲಿಲ್ಲ ಸರ್. ಇಷ್ಟು ರಸ್ತೆಗಳನ್ನು ನೀವು ಮಾಡಿಕೊಟ್ಟಿದ್ದಾರೆ ಸರ್ ನಮಗೆ. ಆದರೆ ಯಾವುದಕ್ಕೂ ನಿಮಗೆ ಟೈಮ್ ಇಲ್ಲದೆ ಉದ್ಘಾಟನೆ ಮಾಡಲಿಕ್ಕೆ ಬರಲಿಕ್ಕೆ ಆಗಲಿಲ್ಲ ಸರ್. ದಯಮಾಡಿ ಆ ರಸ್ತೆಯ ಉದ್ಘಾಟನೆಗೆ ತಾವು ಬರಲೇಬೇಕು ಸರ್. ಮತ್ತೊಂದು 98 ಲಕ್ಷದ ರಸ್ತೆ, ಇದು ಯಾರಿಗೂ ನಮ್ಮ ಗ್ರಾಮದವರಿಗೆ ಗೊತ್ತಿರಲಿಕ್ಕಿಲ್ಲ ಸರ್.
ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಸರ್. ಏನಾಗಿದೆಪ್ಪ ಅವರಲ್ಲಿ, ಏನು ಮಾಡಿದ್ದಾರೆ ನಮ್ಮ ಯುಟಿಕಾದ್ ಅವರಿಗೆ ಗೊತ್ತಿಲ್ಲ. ನಮ್ಮ ಪಾವೂರು ಗ್ರಾಮಕ್ಕೆ ಅವರು ಸುತ್ತಾಡುವುದಿಲ್ಲ ಸರ್. ಅವರು ಖಾಲಿ ಸುತ್ತಾಡುವುದು ಖಾಲಿ ವಾಟ್ಸಪ್ಪಲ್ಲಿ, ಖಾಲಿ ಇದರಲ್ಲೇ ಸುತ್ತಾಡುವುದು ಸರ್. ನಮ್ಮ ಇಲ್ಲಿ ಸೈಟ್ ಅಕ್ಷರನಗರ ಮತ್ತು ಅರೇಕರ ರಸ್ತೆ ಸಂಪರ್ಕ ರಸ್ತೆ ಎಷ್ಟು ಜನಗಳಿಗೆ ಅದು ಸುಲಭವಾಗಿದೆ ಸರ್. ಅದು ನೀವು ಮಾಡಿದ್ದುಂಟಲ್ಲ ಸರ್, ನಿಮಗೆ ಅದು ಮರೆಯಲಿಕ್ಕೆ ಇಲ್ಲ. ಅದು ಸ್ವರ್ಣಾಕ್ಷರದಲ್ಲಿ ಇರುವುದಂತೂ ಪ್ರತಿ ಜನರು ಆ ರಸ್ತೆಯಲ್ಲಿ ಬರುವಾಗ ನನಗೆ ಹೇಳ್ತಾರೆ, ಅದು ಯಾರು ಮಾಡಿದ್ದು ಮಜ್ಜಿದು, ಯಾವಾಗ ನಾನು ಹೇಳ್ತೇನೆ ನಮ್ಮ ಪೀಕರ್ಸ್ ಬರ್, ಒಳ್ಳೆ ಕೆಲಸ ಮಾರ, ಅಲ್ಲೊಂದು ಅರೇಕಲ ಬ್ರಿಡ್ಜ್ ಮಾಡಿದ್ದಾರೆ, ಇಲ್ಲಿ ಪಾವೂರು ಇದು ಮಾಡಿದ್ದಾರೆ, ಅದೆಲ್ಲ ನಮಗೆ ಗೊತ್ತಿಲ್ಲ ಮಾರ್ರೆ. ಇಲ್ಲಿಗೆ ಜಾತ್ರೆಗೆ ಬರುವವರಾಗಲಿ, ವಾಲು ಉರುಸುಗಳಿಗೆ ಬರುವವರಿಗಲಿ, ಪ್ರತಿ ಫಂಕ್ಷನ್ಗೆ ಬರುವವರಲ್ಲಿ ಅವರು ನನಗೆ ಹೇಳ್ತಾರೆ. ಇಂದು ಅವ್ರ ಅಡ್ಯಾರ್ನವರು ನನಗೆ ಫೋನ್ ಮಾಡಿ ಹೇಳಿದರು ಸರ್, ಹೋದ ಸಲ ಪಾವೂರು ಜಾತ್ರೆಗೆ ಬಂದಾಗ, ಮಜ್ಜಿದ್ ಇದು ಯಾರು ಮಾಡಿದ್ದು ಮಾರ, ಇದು ನಾವು ಮೊದಲು ಅಲ್ಲಿಂದ ಬರುತ್ತಿದ್ದೇವೆ, ಇಲ್ಲಿಂದ ಬರ್ತಿದ್ವಿ, ಒಳ್ಳೆ ಕೆಲಸ ಮಾರ ಅವರು ಹೇಳಿದ್ದಾರೆ. ಅವರಿಗೆ ಅಷ್ಟು ಹೊರಗಿನವರಾಗಿ ಬೇಕಾದರೂ ನಮ್ಮ ಶಾಸಕರಲ್ಲಿ ತುಂಬ ಕರುಣೆ ಇದೆ ಸರ್. ಆದರೆ ಕೆಲವರಿಗೆ ನಿಮ್ಮ ಮೇಲೆ ಎಂತ ಗೊತ್ತಿಲ್ಲ ಸರ್, ಅದು ನೀವು ಅದಕ್ಕೆ ಲೆಕ್ಕಕ್ಕೆ ಇಡುವುದಿಲ್ಲ ಸರಿ. ಆದರೆ ಮತ್ತೊಂದು ಸರ್, ಈ ಟಿಪ್ಪುನಗರ ರಸ್ತೆ ಅದು ಕೂಡ ಅದು ಮರೆಯಲಿಕ್ಕಿಲ್ಲ ಸರ್. ಅದು ಕೆಲವು ವರ್ಷಗಳ ಹಿಂದೆ ರಸ್ತೆ, ಅದು ನೀವು ಕೂಡ ಮಾಡಿಕೊಟ್ಟಿದ್ದೀರಿ. ಪಂಚಾಯತಿ ಒಟ್ಟಾರ ಈಗ ನೋಡಿ ಸದ್ಯಕ್ಕೆ ನಮ್ಮ ಪಂಚಾಯತಿ ಒಟ್ಟಾರ ಹೇಗಿತ್ತು ಸರ್, ಈಗ ನೋಡಿ ಸರ್, ಎಲ್ಲವೂ ನಿಮ್ಮ ಸಹಕಾರದಿಂದ. ನಿಮಗೆ ದೇವರು ಈ ಲೋಕದಲ್ಲಿ ಹಾಗೂ ಪರಲೋಕದಲ್ಲಿ ನಿಮ್ಮ ತಂದೆ ಮತ್ತು ನಿಮಗೆ ನಿಮ್ಮ ಸಂಸಾರಕ್ಕೆ ಅದು ಒಂದು ಒಳ್ಳೆಯ ಅವರ ದೇವರು ಒಂದು ಒಳ್ಳೆಯ ಸ್ವರ್ಗವನ್ನು ಕೊಟ್ಟು ಅನುಗ್ರಹಿಸಲಿ ಸರ್. ಹಾಗೂ ನಮ್ಮ ಮೋನಾಕ ನೀವು ವಿಧಾನಸಭೆ ಸ್ಪೀಕರ್ ಆದರೆ ಸರ್, ನಮ್ಮ ಮೋನಾಕ ಪಾವೂರು ಗ್ರಾಮದ ಸ್ಪೀಕರ್ ಸರ್, ಅವರನ್ನು ಮರೆಯಲಿಕ್ಕಿಲ್ಲ ಸರ್.